ಎಲ್ಲರಿಗೂ ನಮಸ್ತೆ. ನೋಡಿ, ಮೂರನೇ ಕ್ಲಾಸ್ ಮಕ್ಕಳಿಗೆ ಅಂತಾನೆ ಸ್ಪೆಷಲ್ ಆಗಿ ನವೋದಯ ಸಿಲೆಬಸ್ನ ಡಿಸೈನ್ ಮಾಡಿಬಿಟ್ಟು ಅದಕ್ಕೆ ನವೋದಯ ಪ್ರಿಲಿಮ್ಸ್ ಅಂತ ಹೆಸರಿಟ್ಟಿದ್ದೀನಿ. ಆಲ್ರೆಡಿ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಇವತ್ತು ಸೆಕೆಂಡ್ ಚಾಪ್ಟರ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಚಾಪ್ಟರ್ಲಿ 4 ಫಂಡಮೆಂಟಲ್ ಆಪರೇಷನ್ ಅಂತ, ಆಯ್ತಾ, ಕನ್ನಡದಲ್ಲಿ ಗಣಿತ ಕ್ರಿಯೆಗಳು ಅಂದ್ಬಿಟ್ಟು ಸೆಕೆಂಡ್ ಚಾಪ್ಟರ್. ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ನ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯ್ತಾ. ನಾವೆಲ್ಲ ಸಾಮಾನ್ಯವಾಗಿ ಫಸ್ಟ್ ಸ್ಟ್ಯಾಂಡರ್ಡು, ಸೆಕೆಂಡ್ ಸ್ಟ್ಯಾಂಡರ್ಡು ಅಥವಾ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಯಾವ ರೀತಿ ನಾವು ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡಿರ್ತೀವಿ ಹೇಳಿ? 1ನೇ ಕ್ಲಾಸ್ 2ನೇ ಕ್ಲಾಸಲ್ಲೆಲ್ಲ ಮ್ಯಾಥಮೆಟಿಕ್ಸ್ ಗಣಿತನ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀವಿ? ಫಸ್ಟ್ ಯಾವ್ದು ಹೇಳ್ಕೊಡ್ತಾರೆ? ಫಸ್ಟು ಅಡಿಷನ್ ಹೇಳ್ಕೊಡ್ತಾರೆ, ಆಯ್ತಾ. ಫಸ್ಟು ಕೂಡುವುದು, ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಅಡಿಷನ್. ಫಸ್ಟ್ ಏನು ಮಾಡ್ತಾರೆ? ಎಲ್ಲ ಟೀಚರ್ಸು ಎಲ್ಲ ಸ್ಕೂಲಲ್ಲೂ ಅಡಿಷನ್ ಹೇಳ್ಕೊಡ್ತಾರೆ, ಆಯ್ತಾ. ಅಡಿಷನ್ ಪ್ರಾಬ್ಲಮ್ಸು ಎಲ್ಲ ಸಾಲ್ವ್ ಮಾಡಾದ್ಮೇಲೆ ಏನು ಮಾಡ್ತಾರೆ? ಸಬ್ಟ್ರಾಕ್ಷನ್ ಅಥವಾ ಕಳೆಯುವುದು, ಆಯ್ತಾ. ಫಸ್ಟು ಅಡಿಷನ್ ಹೇಳ್ಕೊಡ್ತಾರೆ, ಅದಾದಮೇಲೆ ಕಳೆಯುವುದು, ಇಂಗ್ಲೀಷಲ್ಲಿ ಸಬ್ಟ್ರಾಕ್ಷನ್ ಪಾಠ ಮಾಡ್ತಾರೆ, ಆಯ್ತಾ. ಫಸ್ಟ್ ಅಡಿಷನ್, ಆಮೇಲೆ ಸಬ್ಟ್ರಾಕ್ಷನ್. ನೆಕ್ಸ್ಟ್ ಏನು ಮಾಡ್ತಾರೆ? ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ತಾರೆ, ಆಯ್ತಾ. ಕೊನೆಗೆ ಡಿವಿಷನ್ ಹೇಳ್ಕೊಡ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲ ಸ್ಕೂಲಲ್ಲೂ ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ಕೊಬರ್ತಾರೆ, ಆಯ್ತಾ. ಫಸ್ಟ್ ಏನು ಮಾಡ್ತಾರೆ? ಅಡಿಷನ್ ಲೆಕ್ಕ ಕೊಡ್ತಾರೆ. 1 + 2, ಆಯ್ತಾ. ಡೈರೆಕ್ಟ್ ಅಡಿಷನ್ ಲೆಕ್ಕ ಕೊಡ್ತಾರೆ. ಡೈರೆಕ್ಟ್ ಅಡಿಷನ್ ಲೆಕ್ಕ ಕೊಟ್ಟಾಗ 1 + 2 ಅಂತ ಕೊಟ್ಟಾಗ ನಾವು 1 + 2 = 3 ಅಂದ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಅಡಿಷನ್ ಇದ್ರೆ ಅಡಿಷನ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಇದ್ರೆ 2 - 1, ಇದು ಸಬ್ಟ್ರಾಕ್ಷನ್ ಲೆಕ್ಕ. ಡೈರೆಕ್ಟ್ ಸಪ್ರೇಟ್ 2 ಅಲ್ಲಿ 1 ಕಳೆದ್ರೆ ಎಷ್ಟಾಗುತ್ತೆ? 1 ಬರುತ್ತೆ, ಸಬ್ಟ್ರಾಕ್ಷನ್. ನೆಕ್ಸ್ಟು ಹಿಂಗೆ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಇದೆ. 2 × 3 ಎಷ್ಟಾಗುತ್ತೆ? 6 ಆಗುತ್ತೆ. ಲಾಸ್ಟಲ್ಲಿ ಏನು ಮಾಡ್ತೀವಿ? ಡಿವಿಷನ್ ಲೆಕ್ಕ ಏನು ಮಾಡ್ತೀವಿ? 9/3, ಆಯಿತಾ. 9/3, 3 1s 3, 3s ಆನ್ಸರ್ 3 ಬರುತ್ತೆ. ಡಿವಿಷನ್ ಲೆಕ್ಕ ಈ ರೀತಿನೂ ಮಾಡ್ಬೋದು, ಈ ರೀತಿನೂ ಮಾಡ್ಬೋದು, ಆಯಿತಾ. 3 3s 9. ಈ ರೀತಿ ಎಲ್ಲ ಸ್ಕೂಲಲ್ಲೂ ಈ ಪ್ರೊಸೀಜರ್ನ ಸಾಮಾನ್ಯವಾಗಿ ಫಾಲೋ ಮಾಡಿರ್ತಾರೆ, ಆಯಿತಾ. ಫಸ್ಟ್ ಅಡಿಷನ್ ಕೊಡ್ತಾರೆ. ಅಡಿಷನ್ ಕೊಟ್ಟರೆ ಬರೀ ಅಡಿಷನ್ ಲೆಕ್ಕ ಮಾತ್ರ ಮಾಡ್ತೀವಿ ಈ ರೀತಿ, ಆಯಿತಾ. ನೆಕ್ಸ್ಟ್ ಸಬ್ಟ್ರಾಕ್ಷನ್, ಕಳಿಯೋ ಲೆಕ್ಕ ಕೊಟ್ಟರೆ ಕಳಿಯೋದು ಮಾತ್ರ ಮಾಡ್ತೀವಿ, ಆಯಿತಾ. ಎಲ್ಲ ಲೆಕ್ಕಗಳು ಸಪ್ರೇಟ್ ಆಗಿರುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ 2 × 3 ಅಂದ್ಬಿಟ್ಟು ಆನ್ಸರ್ ಏನು ಬರುತ್ತೆ? 6 ಬರುತ್ತೆ. ಈ ರೀತಿ ಮಲ್ಟಿಪ್ಲಿಕೇಶನ್ ಲೆಕ್ಕ ಮಾತ್ರ ಮಾಡ್ತೀವಿ. 4ನೇದು ಡಿವಿಷನ್ ಲೆಕ್ಕ ಇರುತ್ತೆ. ಈ ರೀತಿನಾರು ಮಾಡ್ಬೋದು, ಈ ರೀತಿನಾರು ಮಾಡ್ಬೋದು, ಆಯಿತಾ. ಡಿವಿಷನ್ ಲೆಕ್ಕ ಮಾಡಿಬಿಟ್ಟು ಈ ರೀತಿ ಸಾಲ್ವ್ ಮಾಡ್ತೀವಿ, ಆಯಿತಾ. ನಾವೇನು ಮಾಡ್ತೀವಿ? ಅಡಿಷನ್ ಕೊಟ್ಟರೆ ಅಡಿಷನ್ ಮಾಡ್ತೀವಿ, ಸಬ್ಟ್ರಾಕ್ಷನ್ ಕೊಟ್ಟರೆ ಸಬ್ಟ್ರಾಕ್ಷನ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಕೊಟ್ಟರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಡಿವಿಷನ್ ಕೊಟ್ಟರೆ ಡಿವಿಷನ್ ಲೆಕ್ಕ ಮಾಡ್ತೀವಿ. ಎಲ್ಲ ಸಪ್ರೇಟಾಗಿ ಸಾಲ್ವ್ ಮಾಡ್ತೀವಿ, ಆಯಿತಾ. ಈಗ ಎಲ್ಲ ಲೆಕ್ಕನ ಕಂಬೈನ್ ಆಗಿ ಕೊಟ್ಟರೆ ಏನು ಮಾಡ್ತೀರಾ? ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇದನ್ನೆಲ್ಲ ಕಂಬೈನ್ ಆಗಿ ಕೊಟ್ಟರೆ ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಅದನ್ನು ಈ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕ್ವಶನ್ ನೋಡಿ, ಈ ಕ್ವಶನಲ್ಲಿ ಈ ರೀತಿ ಕೊಟ್ಟಿದ್ದೇನೆ. 2 + 9, ಡಿವಿಷನ್ ಸಿಂಬಲ್ ಇದೆ, 3 ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, 6 ಇದೆ, ಮೈನಸ್ ಇದೆ, 4 ಇದೆ, ಆಯಿತಾ. ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಒಂದೇ ಲೆಕ್ಕದಲ್ಲಿ, ಒಂದೇ ಪ್ರಾಬ್ಲಮಲ್ಲಿ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲನೂ ಕೊಟ್ಬಿಟ್ಟಿದ್ದೇನೆ. ಈ ರೀತಿ ಕೊಟ್ಟಾಗ ಏನು ಮಾಡಬೇಕು ಅಂದರೆ, ನಾವು ಏನು ಮಾಡಬೇಕು ಅಂದರೆ, ಫಸ್ಟು ಡಿವಿಷನ್ ಸಾಲ್ವ್ ಮಾಡಬೇಕು, ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡಬೇಕು, ಅದಾದಮೇಲೆ ಸಬ್ಟ್ರಾಕ್ಷನ್ನು, ಅದಾದಮೇಲೆ ಅಡಿಷನ್. ಈ ಪ್ರೊಸೀಜರ್ನ ನಾವು ಫಾಲೋ ಬರಬೇಕು, ಆಯಿತಾ. ಈ ಪ್ರೊಸೀಜರ್ನ ಫಾಲೋ ಬರಬೇಕು. ಮೊದಲೆಲ್ಲ ಏನು ಮಾಡ್ತಾ ಇದ್ದೋ? ಅಡಿಷನ್ ಲೆಕ್ಕ ಕೊಟ್ಟಾಗ ಡೈರೆಕ್ಟ್ ಅಡಿಷನ್ ಮಾಡ್ತಾ ಇದ್ದೋ, ಆಯಿತಾ. ಕೂಡೋ ಲೆಕ್ಕ ಕೊಟ್ಟಾಗ ಕೂಡೋ ಕೆಲಸ ಮಾಡ್ತಾ ಇದ್ದೋ. ನೆಕ್ಸ್ಟ್ ಸಬ್ಟ್ರಾಕ್ಷನ್, ಕಳಿಯೋ ಪ್ರಾಬ್ಲಮ್ ಕೊಟ್ಟಾಗ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೋ. ಮಲ್ಟಿಪ್ಲಿಕೇಶನ್ ಕೊಟ್ಟಾಗ ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೋ, ಡಿವಿಷನ್ ಕೊಟ್ಟಾಗ ಡಿವಿಷನ್ ಮಾಡ್ತಾ ಇದ್ದೋ. ಈ ರೀತಿ ಡಿವಿಷನ್ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದೋ. ಇದು ನೋಡಿ, ಎಲ್ಲ ಒಂದೇ ಇದ್ರಲ್ಲಿ ಕೊಟ್ಟಿದ್ದಾನೆ. ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ಒಂದೇ ಪ್ರಾಬ್ಲಮ್ ಕೊಟ್ಟಾನೆ. ಈ ರೀತಿ ಏನೋ ಪ್ರಾಬ್ಲಮ್ ಕೊಟ್ಟಾಗ ಫಸ್ಟು ಡಿವಿಷನ್ ಮಾಡಬೇಕು, ಉಲ್ಟಾ. ಫಸ್ಟು ಡಿವಿಷನ್ ಮಾಡಬೇಕು, ಅದಾದಮೇಲೆ ಮಲ್ಟಿಪ್ಲಿಕೇಶನ್, ಅದಾದಮೇಲೆ ಸಬ್ಟ್ರಾಕ್ಷನ್, ಅದಾದಮೇಲೆ ಅಡಿಷನ್. ನಾವೆಲ್ಲ ಹೆಂಗೆ ಕಲ್ತಿದ್ದು? ಫಸ್ಟ್ ಏನು ಮಾಡ್ತಾರೆ ಸ್ಕೂಲಲ್ಲಿ? ಫಸ್ಟು ಅಡಿಷನ್ ಹೇಳ್ಕೊಡ್ತಾರೆ, ಆಯಿತಾ. ಅದಾದಮೇಲೆ ಸಬ್ಟ್ರಾಕ್ಷನ್ ಕಳೆಯೋದು, ಅದಾದಮೇಲೆ ಮಲ್ಟಿಪ್ಲಿಕೇಶನು, ಅದಾದಮೇಲೆ ಡಿವಿಷನ್ ಹೇಳ್ಕೊಡ್ತಾರೆ. ಈ ರೀತಿ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ, ಆಯಿತಾ. ನಮಗೆ ಈ ರೀತಿ ಪಾಠ ಮಾಡ್ತಾರೆ. ಅಡಿಷನ್ ಲೆಕ್ಕ ಅಂದರೆ ಕೂಡೋ ಲೆಕ್ಕಗಳನ್ನ ಫಸ್ಟ್ ಸಾಲ್ವ್ ಮಾಡಿಸ್ತಾರೆ. ಅದೆಲ್ಲ ಕಲ್ತಾದ್ಮೇಲೆ ಕಳಿಯೋ ಲೆಕ್ಕ ಸಾಲ್ವ್ ಮಾಡಿಸ್ತಾರೆ, ಸಬ್ಟ್ರಾಕ್ಷನ್ನು, ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ ಮಾಡಿಸ್ತಾರೆ, ಅದಾದಮೇಲೆ ಡಿವಿಷನ್ ಮಾಡಿಸ್ತಾರೆ, ಆಯಿತಾ. ಸಪ್ರೇಟಾಗಿ ಕೊಟ್ಟಾಗ ಎಲ್ಲರೂ ಈ ರೀತಿ ಸಪ್ರೇಟಾಗಿ ಮಾಡ್ತೀವಿ, ಈ ರೀತಿ ಒಂದೇ ಲೆಕ್ಕದಲ್ಲಿ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಕೊಟ್ಟಾಗ ಏನು ಮಾಡಬೇಕು ಅಂದರೆ ಉಲ್ಟಾ ಮಾಡಬೇಕು. ನೋಡಿ, ಉಲ್ಟಾ ಮಾಡಬೇಕು. ಫಸ್ಟು ಡಿವಿಷನ್ ಮಾಡಬೇಕು,
ಫಸ್ಟು ಡಿವಿಷನ್ ಮಾಡಬೇಕು, ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅದಾದಮೇಲೆ ಸಬ್ಟ್ರಾಕ್ಷನ್, ಅದಾದಮೇಲೆ ಅಡಿಷನ್. ಆಯಿತಾ? ಇಲ್ಲಿ ಏನು ಗೊತ್ತಿದಾ, ಅಡಿಷನ್ ಸಬ್ಟ್ರಾಕ್ಷನ್ ಏನು ಬೇಕಾದ್ರೂ ಮಾಡ್ಬೋದು. ಫಸ್ಟು ಡಿವಿಷನ್ನು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಸಬ್ಟ್ರಾಕ್ಷನ್ ಮಾಡಿ, ಅಡಿಷನ್ ಮಾಡಿ, ಅದೇನು ವ್ಯತ್ಯಾಸ ಆಗಲ್ಲ. ಆದರೂ ಜಸ್ಟ್ ಪ್ರೊಸೀಜರ್ ಫಾಲೋ ಮಾಡಿ, ಜಸ್ಟ್ ಮೈಂಡಲ್ಲಿರಲಿ, ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಸೊ ಏನು ಇದು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಏನು ತೊಂದರೆ ಆಗಲ್ಲ. ಆಯಿತಾ? ಫಸ್ಟ್ ಡಿವಿಷನ್ ಮಾಡಿ, ಆಮೇಲೆ ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಆಮೇಲೆ ಅಡಿಷನ್. ಈಗ ನೋಡಿ ಮಾಡ್ತೀನಿ. ಫಸ್ಟ್ ಏನು ಮಾಡಬೇಕು, ಡಿವಿಷನ್ ಮಾಡಬೇಕು. ಎಲ್ಲಿದೆ ಡಿವಿಷನ್ ಇದೆ, ಡಿವಿಷನ್ ಇವೆರಡನ್ನೂ ಸಾಲ್ವ್ ಮಾಡೋಣ. ಆಯಿತಾ? ಮಿಕ್ಕದೆಲ್ಲ ಹಂಗೆ ಬರ್ಕೊಳ್ಳಿ, 2+. ಆಯಿತಾ? ಈ ಕಡೆಲ್ಲ ಹಂಗೆ ಬರ್ಕೊಳ್ಳಿ. ಫಸ್ಟು ಡಿವಿಷನ್ ಸಾಲ್ವ್ ಮಾಡಿ. ಆಯಿತಾ? 3ಇಂದ 9ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಆಲ್ರೆಡಿ ಮಾಡಿದ್ವಿ. 3ಇಂದ 9ನ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 3 3s 9. ಆಯಿತಾ? 3 3s 9 ಬರುತ್ತೆ. ಆಯಿತಾ? 3 1s 3 3s, ಆನ್ಸರ್ ಏನು ಬರುತ್ತೆ, 3 ಬರುತ್ತೆ. ಆಯಿತಾ? ಇದಿಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 9ನ 3ಇಂದ ಡಿವೈಡ್ ಮಾಡಿದ್ರೆ ಕೋಶೆಂಟು ಅಥವಾ ಕನ್ನಡದಲ್ಲಿ ಭಾಗಲಬ್ಧ 3 ಬರುತ್ತೆ. ಆಯಿತಾ? ಮುಗೀತು. ಇದು ನೆಕ್ಸ್ಟ್ ಏನು ಮಾಡಬೇಕು, ಡಿವಿಷನ್ ಲೆಕ್ಕ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆಯಿತಾ? ಮಲ್ಟಿಪ್ಲಿಕೇಶನ್ ಎಲ್ಲಿದೆ, ಇಲ್ಲಿದೆ ನೋಡಿ ಮಲ್ಟಿಪ್ಲಿಕೇಶನ್. 3 × 6 ಇದೆ. ಆಯಿತಾ? ಮಿಕ್ಕಿದಲ್ಲಿ ಹಂಗೆ ಬರ್ಕೊಳ್ಳಿ, 2+ ಇಲ್ಲಿ -4 ಹಂಗೆ ಬರ್ಕೊಳ್ಳಿ. 6 3s ಎಷ್ಟಾಗುತ್ತೆ, 6 3s 6 1 6 6 2 12 6 3 18, 6 3s 18 ಬರುತ್ತೆ. 18 ಬರ್ಕೊಳ್ಳಿ. ಆಯಿತಾ? ಅದಾದಮೇಲೆ ಏನು ಉಳ್ಕೊತು, 2 + 18 - 4 ಬಂತು. ಆಯಿತಾ? ಈಗೇನು ಮಾಡಲಿ, ಇದನ್ನು ಅಳಿಸ್ತೀನಿ. ಆಯಿತಾ? ಆಮೇಲೆ ಸಬ್ಟ್ರಾಕ್ಷನ್ ಮಾಡಿ, ಇದನ್ನು ಅಳಿಸ್ಬಿಟ್ಟು ಇಲ್ಲೇ ಸಾಲ್ವ್ ಮಾಡ್ತೀನಿ. ಆಯಿತಾ? ಅಥವಾ ಇಲ್ಲಿ ಬರ್ಕೋತೀನಿ ನೋಡಿ. ಫಸ್ಟು ಡಿವಿಷನ್ ಮಾಡಬೇಕು, ಅದಾದಮೇಲೆ ಮಲ್ಟಿಪ್ಲಿಕೇಶನ್ನು, ಅದಾದಮೇಲೆ ಸಬ್ಟ್ರಾಕ್ಷನ್ನು, ಅದಾದಮೇಲೆ ಅಡಿಷನ್, ಉಲ್ಟಾ. ಆಯಿತಾ? ಡಿವಿಷನ್ ಆಗಿದೆ, ಮಲ್ಟಿಪ್ಲಿಕೇಶನ್ ಆಗಿದೆ. ನೆಕ್ಸ್ಟ್ ಏನು ಮಾಡಿ, ಸಬ್ಟ್ರಾಕ್ಟ್ ಮಾಡಿ. 18ರಲ್ಲಿ 4ನ ಮೈನಸ್ ಮಾಡಿ, 18ನಲ್ಲಿ 4ನ ಮೈನಸ್ ಮಾಡಿದ್ರೆ ಏನಾಗುತ್ತೆ, 14 ಆಗುತ್ತೆ. ಆಯಿತಾ? ಸಬ್ಟ್ರಾಕ್ಷನ್ನು ಆಯಿತು. ಉಳಿದಿರೋದು ಅಡಿಷನು. ಲಾಸ್ಟಲ್ಲಿ ಉಳಿದಿರೋದು ಅಡಿಷನ್ ಮಾಡಿ. 2 + 14 ಏನಾಗುತ್ತೆ, 16 ಆಗುತ್ತೆ. ಇದು ಫೈನಲ್ ಆನ್ಸರ್. ಆಯಿತಾ? ಇದು ಫೈನಲ್ ಆನ್ಸರ್. ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀವಿ. ಸ್ಕೂಲಲ್ಲೆಲ್ಲ ಹೆಂಗೆ ಕಲ್ತಿರ್ತೀವಿ, ಫಸ್ಟು ಅಡಿಷನ್ನು, ಆಮೇಲೆ ಸಬ್ಟ್ರಾಕ್ಷನ್ನು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಡಿವಿಷನ್. ಆಯಿತಾ? ಫಸ್ಟು ಅಡಿಷನ್ನು ಕೂಡೋದು, ಸೆಕೆಂಡು ಸಬ್ಟ್ರಾಕ್ಷನ್ನು ಕಳಿಯೋದು, ಮೂರನೇದು ಮಲ್ಟಿಪ್ಲಿಕೇಶನ್ನು ಗುಣಾಕಾರ, ನಾಲ್ಕನೇದು ಡಿವಿಷನ್ ಭಾಗಾಕಾರ. ಆಯಿತಾ? ಎಲ್ಲ ಲೆಕ್ಕನೂ ಒಂದೇ ಸಲ ಕೊಟ್ಟರೆ, ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಏನಾದ್ರು ಕೊಟ್ಟರೆ ಫಸ್ಟ್ ಏನು ಮಾಡ್ತೀವಿ, ಡಿವಿಷನ್ ಮಾಡ್ತೀವಿ, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಸಬ್ಟ್ರಾಕ್ಷನ್, ಆಮೇಲೆ ಅಡಿಷನ್. ಆಯಿತಾ? ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಆಯಿತಾ? ಈ ರೀತಿ ಕ್ವಶನ್ನ ಸುಮಾರು ಸಾಲ್ವ್ ಮಾಡ್ತೀನಿ. ಜಸ್ಟ್ ಪ್ರಾಕ್ಟೀಸ್ ಮಾಡಿ. ಹೇಳಿದ್ರೆ ರೂಲ್ ನಂಬರ್ 1 ಮ್ಯಾಥಮೆಟಿಕ್ಸಲ್ಲಿ ಮಾಸ್ಟರ್ ಪೀಸ್ ಆಗಬೇಕಾದ್ರೆ ರೂಲ್ ನಂಬರ್ 1, ಫಸ್ಟ್ ಪ್ರಾಬ್ಲಮು ಕಂಪ್ಲೀಟಾಗಿ ಅರ್ಥ ಆದಮೇಲೆ ಸೆಕೆಂಡ್ ಪ್ರಾಬ್ಲಮ್ ಹೋಗಿ, ಸೆಕೆಂಡ್ ಪ್ರಾಬ್ಲಮ್ ಕಂಪ್ಲೀಟಾಗಿ ಅರ್ಥ ಆದಮೇಲೆ ಮೂರನೇ ಪ್ರಾಬ್ಲಮ್ ಹೋಗಿ, ಜಸ್ಟ್ ಈ ಪ್ರೊಸೀಜರ್ನ ಫಾಲೋ ಮಾಡಿ. ನೋಡಿ, ಸ್ಕೂಲ್ ಎಕ್ಸಾಮ್ಗೂ ಕಾಂಪಿಟೇಟಿವ್ ಎಕ್ಸಾಮ್ಗೂ ಏನು ಡಿಫ್ರೆನ್ಸ್ ಅಂದರೆ, ಸ್ಕೂಲ್ ಎಕ್ಸಾಮಲ್ಲಿ ಡೈರೆಕ್ಟಾಗಿ 2 ನಂಬರ್ ಕೊಟ್ಬಿಟ್ಟು ಅಡಿಷನ್ ಮಾಡಿ, 2 ನಂಬರ್ ಕೊಟ್ಬಿಟ್ಟು ಸಬ್ಟ್ರಾಕ್ಷನ್ ಮಾಡಿ, 2 ನಂಬರ್ ಕೊಟ್ಬಿಟ್ಟು ಮಲ್ಟಿಪ್ಲಿಕೇಶನ್ ಮಾಡಿ, 1 2 ಅಥವಾ 3 ನಂಬರ್ ಕೊಟ್ಬಿಟ್ಟು ಡಿವಿಷನ್ ಮಾಡಿ, ಈ ರೀತಿ ಸಾಮಾನ್ಯವಾಗಿ ಕೇಳ್ತಾರೆ. ಸ್ಕೂಲ್ ಎಕ್ಸಾಮಲ್ಲೆಲ್ಲ ಡೈರೆಕ್ಟಾಗಿ ಕೇಳ್ತಾರೆ, 2 + 2 ಎಷ್ಟು ಅಂತ ಕೇಳ್ತಾರೆ. ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ, ನವೋದಯ ಎಕ್ಸಾಮ್ ಇರ್ಬೋದು, ಸೈನಿಕ ಎಕ್ಸಾಮ್ ಇರ್ಬೋದು, ಮುರಾರ್ಜಿ ಇರ್ಬೋದು, ಆದರ್ಶ ಇರ್ಬೋದು, ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ, ಡೈರೆಕ್ಟಾಗಿ ಕೇಳಲ್ಲ, 2 + 2 ಎಷ್ಟು ಅಂತ ಕೇಳಲ್ಲ. ಈ ರೀತಿ ಸೆಂಟೆನ್ಸ್ ಯೂಸ್ ಮಾಡ್ತಾರೆ, ಸ್ಟೋರಿ ಥರ ಹೇಳ್ತಾರೆ. ಒಂದು ಸ್ಟೋರಿ ಥರ ಕೊಟ್ಬಿಟ್ಟು ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ಕೊಟ್ಟಿರ್ತಾರೆ. ಆಯಿತಾ? ಹಿಂಗೆ ಸಮ್ ಆಫ್ 2 ನಂಬರ್ ಅಂತ ಕೊಡ್ತಾರೆ. ಕನ್ನಡದಲ್ಲಿ 2 ಸಂಖ್ಯೆಗಳ ಮೊತ್ತ ಅಂತ ಕೊಡ್ತಾರೆ. ಅದನ್ನ ಈಕ್ವೇಷನ್ ರೂಪದಲ್ಲಿ ಬರ್ಕೋಬೇಕು. ಆಯಿತಾ? ಇದನ್ನ ಅರ್ಥ ಮಾಡ್ಕೋಬೇಕು. ಸ್ಕೂಲ್ ಎಕ್ಸಾಮಲ್ಲಿ ಏನು ಕೊಡ್ತಾರೆ, 2 + 2 4 ಅಂತ ಕೊಡ್ತಾರೆ. 2 + 2 4. ಆಯಿತಾ? ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. 3 + 4 ಎಷ್ಟು ಅಂತ ಕೇಳ್ತಾರೆ. ನಾವು 7 ಅಂದ್ಬಿಟ್ಟು ಆನ್ಸರ್ ಮಾಡ್ತೀವಿ. ಇಲ್ಲಿ ಹಂಗೆ ಕೇಳಲ್ಲ, ಸಮ್ ಆಫ್ 2 ನಂಬರ್ ಅಂತ ಕೇಳ್ತಾರೆ, 2 ಸಂಖ್ಯೆಗಳ ಮೊತ್ತ ಅಂತ ಕೇಳ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಏನು ಕೇಳ್ತಾ ಇದ್ದಾನೆ ಇವನು, ಅಡಿಷನ್ ಮಾಡಿ ಅಂತ ಕೇಳ್ತಾ ಇದ್ದಾನ, ಸಬ್ಟ್ರಾಕ್ಷನ್ ಮಾಡಿ ಅಂತ ಕೇಳ್ತಾ ಇದ್ದಾನ, ಡಿವಿಷನ್ ಮಾಡಿ ಅಂತ ಕೇಳ್ತಾ ಇದ್ದಾನ, ಅಥವಾ ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಕೇಳ್ತಾ ಇದ್ದಾನ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದು ಅರ್ಥ ಆಗಬೇಕು ಅಂದರೆ ಇದನ್ನ ನೀಟಾಗಿ ಕಲ್ತಿರ್ಬೇಕು ನೀವು. ಆಯಿತಾ? ಇದೆಲ್ಲ ನೀಟಾಗಿ ಕಲ್ತ್ಕೊಳ್ಳಿ. ಸಮ್ ಆಫ್ 2 ನಂಬರ್ಸ್ ಅಂದರೆ ಇಲ್ಲಿ ಕೊಟ್ಟಿದ್ದಾನೆ, ಕನ್ನಡದಲ್ಲಿ 2 ಸಂಖ್ಯೆಗಳ ಮೊತ್ತ. ಸಮ್ ಅಥವಾ ಮೊತ್ತ ಅಂದರೆ ಅಡಿಷನ್ ಮಾಡಬೇಕು. ಆಯಿತಾ? ಆಗ ನಾವು ಈ ರೀತಿ ಈಕ್ವೇಷನ್ ಬರ್ಕೋಬೇಕು. ಆಯಿತಾ? ಇಲ್ಲಿ ಸಮ್ ಆಫ್ 2 ನಂಬರ್ಸ್ ಕೊಟ್ಟಿಲ್ಲ ಅವನು ಯಾವ ನಂಬರ್ಸ್ ಅಂತ, ಅದಕ್ಕೆ
ಎ ಪ್ಲಸ್ ಬಿ ಅಂತ ಬರ್ಕೊಂಡಿದ್ವಿ ಆಯ್ತಾ. ಆ ನಂಬರ್ದು ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೆ ನಾವು ಎ ಪ್ಲಸ್ ಬಿ ಅಂತ ಬರ್ಕೊಂಡಿದ್ವಿ. ಇಲ್ಲಿ ಸಮ್ ಅಂದರೆ ಪ್ಲಸ್, ಟೂ ನಂಬರ್ಸ್ ಅಂದರೆ ಎ ಪ್ಲಸ್ ಬಿ. ಸಮ್ ಆಫ್ ಟೂ ನಂಬರ್ ಅಂದರೆ ಎರಡು ಸಂಖ್ಯೆಗಳ ಮೊತ್ತ. ಇಲ್ಲಿ ನೋಡಿ ಈಕ್ವೇಶನ್ ಯಾವ ರೀತಿ ಬರ್ಕೊಳ್ಳೋದು, ಎರಡು ಸಂಖ್ಯೆ ಎ ಮತ್ತೆ ಬಿ ಅನ್ನೋದು ಎರಡು ಸಂಖ್ಯೆ, ಮೊತ್ತ ಎರಡು ಸಂಖ್ಯೆಗಳ ಮೊತ್ತ. ಸಮ್ ಆಫ್ ಟೂ ನಂಬರ್ಸ್, ಹಿಂಗೆ ಸಮ್ ಆಫ್ ಟೂ ನಂಬರ್ಸ್ ಆಯ್ತಾ. ಇಂಗ್ಲೀಷಲ್ಲಿ ಈ ರೀತಿ ಹೇಳ್ಬೋದು, ಸಮ್ ಆಫ್ ಟೂ ನಂಬರ್ಸ್. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಮೊತ್ತ. ಈ ರೀತಿ ನೆನ್ಪಿಟ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಡಿಫರೆನ್ಸ್ ಆಫ್ ಟೂ ನಂಬರ್ ಅಂದರೆ ಕನ್ನಡದಲ್ಲಿ ವ್ಯತ್ಯಾಸ, ಎರಡು ಸಂಖ್ಯೆಗಳ ವ್ಯತ್ಯಾಸ. ಎರಡು ಸಂಖ್ಯೆ ಯಾವುದು, ಎರಡು ಸಂಖ್ಯೆ ಅಂದರೆ ಅದೇ ಎ ಮತ್ತು ಬಿ ಎರಡು ಸಂಖ್ಯೆ. ಗೊತ್ತಿಲ್ಲ ಅವನು 2+3 ಅಂತ ಡೈರೆಕ್ಟಾಗಿ ಕೊಡ್ಬೋದಿತ್ತು, ಅವ್ನು ಕೊಟ್ಟಿಲ್ಲ. ಸೊ ಅದಕ್ಕೆ ನಾವು ಎ ಪ್ಲಸ್ ಬಿ ಅಂತ ತಗೋತೀವಿ. ಸಾಮಾನ್ಯವಾಗಿ ಈಕ್ವೇಶನ್ ಬರ್ಕೊಳ್ಳೋಕೆ ಇದೇ ರೀತಿ ಯೂಸ್ ಮಾಡ್ತೀವಿ, ಜನರಲ್ ಟರ್ಮ್ಸ್ ಯೂಸ್ ಮಾಡ್ತೀವಿ ಆಯ್ತಾ. ಡಿಫರೆನ್ಸ್ ಆಫ್ ಟೂ ನಂಬರ್ ಇವೆರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ವ್ಯತ್ಯಾಸ ಅಂದ್ರೆ ಏನು, ವ್ಯತ್ಯಾಸ ಅಂದರೆ ಮೈನಸ್ ಮಾಡಬೇಕು ಆಯ್ತಾ. ನೋಡಿ, ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ, ಎರಡು ಸಂಖ್ಯೆದು ವ್ಯತ್ಯಾಸ. ಡಿಫರೆನ್ಸ್ ಆಫ್ ಟೂ ನಂಬರ್ ಆಯ್ತಾ. ಮೈಂಡಲ್ಲಿ ಹೋಗಿ ಹಂಗೆ ಕೂತ್ಕೊಬಿಡ್ಬೇಕು ನಿಮಗೆ ಆಯ್ತಾ. ಡಿಫರೆನ್ಸ್ ಆಫ್ ಟೂ ನಂಬರ್ ಎರಡು ಸಂಖ್ಯೆಗಳ ವ್ಯತ್ಯಾಸನ ನೀವು ಈ ರೀತಿ ಈಕ್ವೇಶನ್ ಬರ್ಕೋಬೇಕು ಆಯ್ತಾ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಟೂ ನಂಬರ್, ಕನ್ನಡದಲ್ಲಿ ಗುಣಲಬ್ಧ. ಪ್ರಾಡಕ್ಟ್ ಆಫ್ ಟೂ ನಂಬರ್ ಅಥವಾ ಎರಡು ಸಂಖ್ಯೆಗಳ ಗುಣಲಬ್ಧ. ಯಾವ್ದು ಎರಡು ಸಂಖ್ಯೆ, ಅದೇನೆ ಎ ಮತ್ತೆ ಬಿ ಎರಡು ಸಂಖ್ಯೆ, ಗುಣಲಬ್ಧ ಮಲ್ಟಿಪ್ಲಿಕೇಶನ್ ಆಯ್ತಾ. ನೋಡಿ ಇಂಗ್ಲೀಷಲ್ಲಿ ಪ್ರಾಡಕ್ಟ್ ಆಫ್ ಟೂ ನಂಬರ್, ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಗುಣಲಬ್ಧ. ಈ ರೀತಿ ಈಕ್ವೇಶನ್ ಬರ್ಕೋಬೇಕು ಆಯ್ತಾ. ನೆಕ್ಸ್ಟ್ ಡಿವಿಷನ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ಭಾಗಲಬ್ಧ. ಆ ಕೊಟ್ಟಾಗ ಏನು ಬರ್ಕೋಬೇಕು ಅಂದರೆ ಹಿಂಗೆ ಭಾಗಲಬ್ಧ ಅಲ್ವಾ, ಈ ರೀತಿ ಬರ್ಕೋಬೇಕು. ಆ ರೀತಿನಾರು ಬರ್ಕೊಳ್ಳಿ, ಎ ಬೈ ಬಿ ಈ ರೀತಿನಾರು ಬರ್ಕೊಳ್ಳಿ, ಹಿಂಗಾರು ಬರ್ಕೊಳ್ಳಿ, ಎರಡು ಒಂದನೇ ಆಯ್ತಾ. ಈ ಫಾರ್ಮೇಟ್ ಎಲ್ಲಾರು ಬರ್ಕೊಳ್ಳಿ, ಎರಡು ಒಂದನೇ ಆಯ್ತಾ. ಡಿವಿಷನ್ ಆಫ್ ಟೂ ನಂಬರ್, ಇಲ್ಲಿ ನೋಡಿ ಡಿವಿಷನ್ ಆಫ್ ಟೂ ನಂಬರ್ ಆಯ್ತಾ. ಎರಡು ಸಂಖ್ಯೆಗಳ ಭಾಗಲಬ್ಧ. ಈ ರೀತಿ ಈಕ್ವೇಶನ್ ಬರೆಯೋದ ಕಲ್ತಿರ್ಬೇಕು ಆಯ್ತಾ. ನೆಕ್ಸ್ಟು ಹೇಳಿದ್ನಲ್ಲ, ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕು. ಅಲ್ಲಿ ತನಕ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಸಮ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ಮೊತ್ತ ಅಂದರೆ ಎ ಪ್ಲಸ್ ಬಿ ಅಂತ ಬರ್ಕೋಬೇಕು. ಆ ಸೆಂಟೆನ್ಸು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಕೇಳಿದ ತಕ್ಷಣ ಇದು ಬರ್ಕೋಬೇಕು. ಸಮ್ ಆಫ್ ಟೂ ನಂಬರ್ಸ್ ಅಂದ ತಕ್ಷಣ ಎ ಪ್ಲಸ್ ಬಿ ಅಂತ ಬರ್ಕೊಳ್ಳಿ ಇಂಗ್ಲೀಷ್ ಮೀಡಿಯಮ್. ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಮೊತ್ತ ಅಂತ ಪದ ಕೇಳಿದ ತಕ್ಷಣ, ಆ ಸೆಂಟೆನ್ಸ್ ಕೇಳಿದ ತಕ್ಷಣ ಬರ್ಕೊಳ್ಬೇಕು. ಡಿಫರೆನ್ಸ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ವ್ಯತ್ಯಾಸ ಅಂದ ತಕ್ಷಣ ಎ ಮೈನಸ್ ಬಿ ಅಂತ ಬರ್ಕೋಬೇಕು ಆಯ್ತಾ. ಪ್ರಾಡಕ್ಟ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳಿದ ತಕ್ಷಣ, ಆ ಸೆಂಟೆನ್ಸ್ ಕೇಳಿದ ತಕ್ಷಣ ಎ ಇಂಟು ಬಿ ಅಂತ ಬರ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಓದಬೇಕು. ಡಿವಿಷನ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ಭಾಗಲಬ್ಧ ಅಂದರೆ ಎ ಬೈ ಬಿ, ಅಥವಾ ಈ ಫಾರ್ಮೇಟಲ್ಲಿ ಬರ್ಕೊಂಡಿರ್ಬೇಕು ಆಯ್ತಾ. ಈ ರೀತಿ ಬರ್ಕೊಂಡಿದ್ರೆ ಎಲ್ಲ ರೀತಿಯ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ನೋಡಿ, ಕೆಲವೊಂದ್ಸಲ ಪ್ರಾಬ್ಲಮಲ್ಲಿ ಸಮ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ಮೊತ್ತ, ಡಿಫರೆನ್ಸ್ ಆಫ್ ಟೂ ನಂಬರ್, ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ, ಈ ರೀತಿ ಕ್ವಶನ್ ಎಲ್ಲ ಕೊಟ್ಟಿರ್ತಾನೆ. ಕ್ವಶನ್ ಎಲ್ಲ ಕೊಟ್ಟಾಗ ಕೆಲವೊಂದು ನಂಬರು ಕೊಟ್ಟಿರ್ತಾನೆ. ಸಮ್ ಆಫ್ ಟೂ ನಂಬರ್ ಈಕ್ವಲ್ ಟು 10, ಎರಡು ಸಂಖ್ಯೆಗಳ ಮೊತ್ತ 10 ರೂಪಾಯಿ. ಡಿಫರೆನ್ಸ್ ಆಫ್ ಟೂ ನಂಬರ್ ಈಸ್ ಈಕ್ವಲ್ ಟು 6, ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 6 ರೂಪಾಯಿ. ಈ ರೀತಿ ಎಲ್ಲ ಕೊಟ್ಟಿರ್ತಾನೆ ಆಯ್ತಾ. ಆ ರೀತಿ ಏನಾದ್ರು ಕ್ವಶನ್ ಕೊಟ್ಟರೆ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯ್ತಾ. ಇಲ್ಲಿ ಎರಡು ಕ್ವಶನ್ ಕೊಟ್ಟಿದ್ದೀನಿ ಆಯ್ತಾ, ಎರಡು ಬೇರೆ ಬೇರೆ ಕ್ವಶನ್, ಇದೇ ಬೇರೆ ಕ್ವಶನ್ ಆಯ್ತಾ. ಇದನ್ನ ನೀಟಾಗಿ ಬರ್ಕೋತೀನಿ, ಕಾಣಿಸ್ತಾ ಇಲ್ಲ ಇದೆಯೋ. ಎಕ್ಸ್ ಪ್ಲಸ್ 4 ಈಕ್ವಲ್ ಟು 10 ಅಂತ, ಎಕ್ಸ್ ಮೈನಸ್ 3 ಈಕ್ವಲ್ ಟು 6 ಅಂತ. ಇದೇ ಬೇರೆ ಕ್ವಶನ್, ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ಪ್ಯಾರಲಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆಯ್ತಾ. ನೋಡಿ, ಸಮ್ ಆಫ್ ಟೂ ನಂಬರ್ ಈಕ್ವಲ್ ಟು 10 ಅಂತ ಕೊಟ್ಟಿದ್ದಾನೆ, ಎರಡು ಸಂಖ್ಯೆಗಳ ಮೊತ್ತ 10 ರೂಪಾಯಿ. ಇಲ್ಲಿ ಡಿಫರೆನ್ಸ್ ಆಫ್ ಟೂ ನಂಬರ್ 6 ಅಂತ ಕೊಟ್ಟಿದ್ದಾನೆ, ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ 6 ಅಂತ ಕೊಟ್ಟಿದ್ದಾನೆ. ಈ ರೀತಿ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡೋದು ಆಯ್ತಾ. ನೋಡಿ, ಎಕ್ಸ್ ಅಂದ್ರೆ ಗೊತ್ತಿಲ್ಲ, 4 ಅಂದ್ರೆ 4 ರೂಪಾಯಿ, 4 ಅಂದ್ರೆ 4 ರೂಪಾಯಿ, 10 ಅಂದ್ರೆ 10 ರೂಪಾಯಿ ಅಲ್ವಾ. 3 ಅಂದ್ರೆ 3 ರೂಪಾಯಿ, 6 ಅಂದ್ರೆ 6 ರೂಪಾಯಿ. ಎಕ್ಸ್ ಅಂದ್ರೆ ಗೊತ್ತಿಲ್ಲ ಎಷ್ಟು ರೂಪಾಯಿ ಅಂತ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ಅಂದ್ರೆ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲೂ ಅಷ್ಟೇನೆ, ಎಕ್ಸ್ ಅಂದ್ರೆ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡಬೇಕು ಆಯ್ತಾ. ಈ ರೀತಿ ಬಂದಾಗ ಏನ್ ಮಾಡಿ ಅಂದ್ರೆ, ನೋಡಿ ಎಕ್ಸ್ ನ ಬರ್ಕೊಳ್ಳಿ,
ಈಗ ಗೊತ್ತಿಲ್ವಲ್ಲ ಈ ಅಕ್ಷರನ ಒಂದ್ ಕಡೆ ಬರ್ಕೊಳ್ಳಿ. ಈಗ ಗೊತ್ತಿಲ್ವಲ್ಲ ಈ ಅಕ್ಷರ ಯಾವಾಗ್ಲೂ ಒಂದ್ ಕಡೆ ಇರಬೇಕು, ಮತ್ತೆ ಅದು ಪಾಸಿಟಿವ್ ಆಗಿರ್ಬೇಕು, ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಬೇರೆದೆಲ್ಲ ಇನ್ನೊಂದ್ ಕಡೆ ಕಳಿಸ್ಬಿಡಿ ಆಯ್ತಾ. ಈಕ್ವಲ್ ಸೈನ್ ಇದೆಯಲ್ಲ ಆ ಕಡೆ ಕಳಿಸ್ಬಿಡಿ ಆಯ್ತಾ, ಇನ್ನೊಂದ್ ಸೈಡ್ ಕಳಿಸ್ಬಿಡ್ಬೇಕು ಆಯ್ತಾ. ಎಕ್ಸ್ ಅಂತ ಬರ್ಕೊಳ್ಳಿ, ಈಕ್ವಲ್ ಸೈನು 10 ಇದೆ 10 ಬರ್ಕೊಳ್ಳಿ. 4ನ ಈಕ್ವಲ್ ಸೈನ್ ದಾಟಿ ಆ ಕಡೆ ಕಳಿಸಿ. 4 ಇದೆಲ್ಲ ನಂಬರ್ 4, ಇದನ್ನ ಈಕ್ವಲ್ ಸೈನ್ ದಾಟಿ ಆ ಕಡೆ ಕಳಿಸಿ. ಆ ಕಡೆ ಕಳಿಸಿದಾಗ -4 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಈಕ್ವಲ್ ಸೈನ್ ಇದೆಯಲ್ಲ ಇದನ್ನ ದಾಟ್ಕೊಂಡು ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಹೋದ್ರೆ ಸೈನು ಚೇಂಜ್ ಆಗುತ್ತೆ. ಸೈನು ಚೇಂಜ್ ಆಗುತ್ತೆ ಅಂದ್ರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ ಆಯ್ತಾ. ಈಗ ಈ ಕಡೆ -4 ಇದೆ, ಇದು ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದ್ರೆ ಅದು +4 ಆಗುತ್ತೆ. ಅರ್ಥ ಆಯ್ತಾ? -4 ಈಕ್ವಲ್ ಸೈನ್ ದಾಟಿ ಈ ಕಡೆ ಬಂದ್ರೆ +4 ಆಗುತ್ತೆ. +4 ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ -4 ಆಗುತ್ತೆ ಆಯ್ತಾ. ಇದನ್ನ ನೆನಪಲ್ಲಿರ್ಲಿ ಆಯ್ತಾ. ಇದನ್ನ ನದಿ ಅಂತ ತಿಳ್ಕೊಳ್ಳಿ, ನದಿ ಹರಿತಾ ಇದೆ. ಈಕ್ವಲ್ ಸೈನ್ನ ನದಿ ಅಂತ ತಿಳ್ಕೊಳ್ಳಿ, ನದಿ ಹರಿತಾ ಇದೆ. ಈ ನಂಬರ್ 4 ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ -4 ಆಗುತ್ತೆ. ನಂಬರ್ 4 -4 ನದಿ ದಾಟ್ಕೊಂಡು ಈ ಕಡೆ ಬಂದ್ರೆ +4 ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ x = 10ನಲ್ಲಿ 4ನ ಮೈನಸ್ ಮಾಡಿದ್ರೆ 6 ಬಂತು ಆಯ್ತಾ. ಎಕ್ಸ್ ಅಂದ್ರೆ ₹6 ಅಂತ ಅರ್ಥ ಆಯ್ತಾ. ಎಕ್ಸ್ ಅಂದ್ರೆ ₹6 ಅಂತ. ಇದೊಂದು ಸ್ವಲ್ಪ ನೀಟಾಗಿ ನೆನ್ಪಿಟ್ಕೊಳ್ರಪ್ಪ. ಇದು +4 ಇದೆ, ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ -4 ಆಗುತ್ತೆ. -4 ಇದೆ, ನದಿ ದಾಟ್ಕೊಂಡು ಈ ಕಡೆ ಬಂದ್ರೆ +4 ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಇಲ್ಲಿದೆ ನೋಡಿ, ಎಕ್ಸ್ ಗೊತ್ತಿಲ್ಲ, 3 ಅಂದರೆ ₹3, 6 ಅಂದರೆ ₹6. ಎಕ್ಸ್ ಅಂದರೆ ಗೊತ್ತಿಲ್ಲ ಆಯ್ತಾ. -3ನ ಆ ಕಡೆ ಕಳಿಸಿ, ನದಿ ದಾಟ್ಕೊಂಡು ಆ ಕಡೆ ಹೋಗ್ಲಿ. ಎಕ್ಸ್ ಇದೆಯಲ್ಲ ಈಕ್ವಲ್ ಸೈನ್ ಹಾಕೊಳ್ಳಿ, 6 ಹಾಕೊಳ್ಳಿ. -3 ಇದೆಯಲ್ಲ, -3 ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ +3 ಆಗುತ್ತೆ. -3 ನದಿ ದಾಟ್ಕೊಂಡು ಆ ಕಡೆ ಹೋದ್ರೆ +3 ಆಗುತ್ತೆ. +3 ನದಿ ದಾಟ್ಕೊಂಡು ಈ ಕಡೆ ಬಂದ್ರೆ -3 ಆಗುತ್ತೆ. ಇದೊಂದು ಕಾನ್ಸೆಪ್ಟ್ನ ನೆನ್ಪಿಟ್ಕೊಳ್ಳಿ ಆಯ್ತಾ. ಇದು ನದಿ, ಇದನ್ನ ದಾಟ್ಕೊಂಡು ಈ ಕಡೆಯಿಂದ ಆ ಕಡೆ ಹೋದ್ರೆ ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಈ ಕಡೆಯಿಂದ ಈ ಕಡೆ ಬಂದ್ರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಸೈನ್ ಚೇಂಜ್ ಆಗುತ್ತೆ ಆಯ್ತಾ. x = 6 + 3 ಅಂದರೆ 9, ಎಕ್ಸ್ ಅಂದರೆ 9 ಅಂತ ಆಯ್ತಾ. ಇವೆರಡು ಕಾನ್ಸೆಪ್ಟ್ನ ನೆನ್ಪಿಟ್ಕೊಳ್ಳಿ ಆಯ್ತಾ. ಏನೊಂದು ಕಾನ್ಸೆಪ್ಟು, ಈಕ್ವಲ್ ಸೈನ್ ಇದು ನದಿ ಇದ್ದಂಗೆ, ಇದನ್ನ ದಾಟ್ಕೊಂಡು ಈ ಕಡೆಯಿಂದ ಆ ಕಡೆನಾರ ಹೋಗ್ಲಿ, ಆ ಕಡೆಯಿಂದ ಈ ಕಡೆನಾರ ಹೋಗ್ಲಿ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಪ್ರಾಪರ್ಟೀಸ್ ಆಫ್ ಝೀರೋ. ಪ್ರಾಪರ್ಟೀಸ್ ಆಫ್ ಝೀರೋ ಅಂದ್ರೆ 0ಯ ಗುಣಲಕ್ಷಣಗಳು ಆಯ್ತಾ. ನೋಡಿ, 0ನ 3 ಜೊತೆ ಆ್ಯಡ್ ಮಾಡಿದ್ರೆ, 0ನ 3 ಜೊತೆಲಿ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಏನು ಬರಲ್ಲ. 3 ಆಗಿ ಉಳ್ಕೊಳ್ಳುತ್ತೆ. 0 ಜೊತೆಲಿ ಯಾವುದೇ ನಂಬರ್ನ ಆ್ಯಡ್ ಮಾಡಿದ್ರೆ ಅದೇ ನಂಬರ್ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ 0ನ 3ಇಂದ ಮೈನಸ್ ಮಾಡಿದ್ರೆ, 0ನ 3ಇಂದ ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ? ಏನು ಎಕ್ಸ್ಟ್ರಾ ಸಿಗಲ್ಲ, ಏನು ಎಕ್ಸ್ಟ್ರಾ ಸಿಗಲ್ಲ ಆಯ್ತಾ. ಯಾವುದೇ ನಂಬರ್ನ 0ಇಂದ ಮೈನಸ್ ಮಾಡಿದ್ರೆ ನಿಮಗೆ ಅದೇ ನಂಬರ್ ಸಿಗುತ್ತೆ ಆಯ್ತಾ. ಇನ್ನೊಂದ್ಸಲ ಕನ್ಕ್ಲೂಷನ್ ಮಾಡ್ತೀನಿ. 0ನ ಯಾವುದೇ ನಂಬರ್ ಜೊತೆಲಿ ಆ್ಯಡ್ ಮಾಡಿದ್ರೆ, 0ನ ಯಾವುದೇ ನಂಬರ್ ಜೊತೆಲಿ ಆ್ಯಡ್ ಮಾಡಿದ್ರೆ ಏನು ಎಕ್ಸ್ಟ್ರಾ ಸಿಗಲ್ಲ, ಅದೇ ನಂಬರ್ ಸಿಗುತ್ತೆ. ಅದೇ ರೀತಿ 0ನ ಯಾವುದೇ ನಂಬರಿಂದ ಮೈನಸ್ ಮಾಡಿದ್ರೆ, 0ನ ಯಾವುದೇ ನಂಬರಿಂದ ಮೈನಸ್ ಮಾಡಿದ್ರೆ ನಮಗೆ ಏನು ಎಕ್ಸ್ಟ್ರಾ ಸಿಗಲ್ಲ, ಅದೇ ನಂಬರ್ ಉಳ್ಕೊಳ್ಳುತ್ತೆ ಆಯ್ತಾ. ಇದನ್ನೊಂದು ಜೀವನ ಪಾಠ ಇದೆ. ಅದಕ್ಕೋಸ್ಕರ 0 ಜೊತೆಲಿ ಫ್ರೆಂಡ್ಶಿಪ್ ಮಾಡಬಾರ್ದು ಆಯ್ತಾ. ಅದಕ್ಕೋಸ್ಕರ 0 ಜೊತೆಲಿ ಫ್ರೆಂಡ್ಶಿಪ್ ಮಾಡಬಾರ್ದು. 0 ಜೊತೆಲಿ ಫ್ರೆಂಡ್ಶಿಪ್ ಮಾಡಿದ್ರೆ ನಿಮಗೆ ಏನು ಎಕ್ಸ್ಟ್ರಾ ಸಿಗಲ್ಲ, ಏನು ಸಿಗಲ್ಲ ಆಯ್ತಾ. ನೆಕ್ಸ್ಟ್ ನೋಡಿ, 0ನ 3ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 0 ಆಗುತ್ತೆ. 0ನ 3 ಜೊತೆಲಿ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಇನ್ನೊಂದ್ಸಲ 0ನ ಯಾವುದೇ ನಂಬರ್ ಜೊತೆಲಿ, 0ನ ಯಾವುದೇ ನಂಬರ್ ಜೊತೆಲಿ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. 3 ಜಾಗದಲ್ಲಿ ಯಾವುದೇ ನಂಬರ್ ಇರಲಿ, 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ ಆಯ್ತಾ. ಅದಾದ್ಮೇಲೆ 0ಇಂದ ಯಾವುದೇ ನಂಬರ್ ಡಿವೈಡ್ ಮಾಡಿದ್ರೆ ಆಯ್ತಾ, 0ಇಂದ ಯಾವುದೇ ನಂಬರ್ ಡಿವೈಡ್ ಮಾಡಿದ್ರೆ 0 ಆಗುತ್ತೆ. 0ಇಂದ 3ನ ಡಿವೈಡ್ ಮಾಡಿದ್ವಿ, 0 ಬಂದಿದೆ. ಅದೇ ರೀತಿ 0ಇಂದ ಯಾವುದೇ ನಂಬರ್ನ ಡಿವೈಡ್ ಮಾಡಿದ್ರೆ 0 ಬರುತ್ತೆ. ಡಿವಿಷನ್ನ ಈ ರೀತಿನಾರು ಬರ್ಕೋಬೋದು, ಈ ರೀತಿನಾರು ಬರ್ಕೋಬೋದು. 0ಇಂದ ಯಾವುದೇ ನಂಬರ್ನ ಡಿವೈಡ್ ಮಾಡಿದ್ರೆ 0 ಬರುತ್ತೆ. ಅದಕ್ಕೋಸ್ಕರ 0 ಜೊತೆಲಿ ಎನಿಮಿ ಮಾಡ್ಕೋಬಾರ್ದು ಆಯ್ತಾ. 0ನ ಎನಿಮಿ ಮಾಡ್ಕೋಬಾರ್ದು, 0 ಜೊತೆಲಿ ಫೈಟ್ ಮಾಡಬಾರ್ದು ಆಯ್ತಾ. ಜೀವನದಲ್ಲಿ 2 ಪಾಠ ಕಲ್ತಿದ್ದೀರಾ. ಮ್ಯಾಥ್ಸಲ್ಲಿ ಏನು ಕಲ್ತಿದ್ದೀರೋ ಬಿಟ್ಟಿದ್ದೀರೋ ಅದಂತೂ ಗೊತ್ತಿಲ್ಲ.
ಇದರಿಂದ ಪ್ರಾಪರ್ಟೀಸ್ ಆಫ್ ಝೀರೋ ಅಥವಾ ಸೊನ್ನೆಯ ಗುಣಲಕ್ಷಣಗಳಿಂದ ಎರಡು ಜೀವನ ಪಾಠ ಕಲ್ತಿರ್ತೀವಿ. ಏನು ಅಂದರೆ ಝೀರೋ ಜೊತೆಲಿ ಫ್ರೆಂಡ್ಶಿಪ್ ಮಾಡ್ಕೋಬಾರ್ದು, ಝೀರೋನ ಎನಿಮಿ ಮಾಡ್ಕೋಬಾರ್ದು. ಆಯಿತಾ? ಝೀರೋ ಜೊತೆಲಿ ಫ್ರೆಂಡ್ಶಿಪ್ ಮಾಡ್ಕೋಬಾರ್ದು, ಝೀರೋ ಜೊತೆಲಿ ಫೈಟ್ ಮಾಡಬಾರ್ದು. ಝೀರೋ ಜೊತೆಲಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ನಿಮ್ಗೆ ಏನೂ ಸಿಗಲ್ಲ. ಝೀರೋ ಜೊತೆಲಿ ಏನಾದ್ರು ಫೈಟ್ ಮಾಡಿದ್ರೆ, ಎನಿಮಿ ಮಾಡ್ಕೊಂಡು ಏನೋ ಫೈಟ್ ಮಾಡಿದ್ರೆ ನೀವೇನಾಗ್ತೀರಾ? ಝೀರೋ ಆಗ್ತೀರಾ. ನೀವು ಝೀರೋ ಆಗ್ತೀರಾ, ಸುಟ್ಟು ಬೂದಿ ಆಗ್ತೀರಾ. ಆಯಿತಾ? ಸುಟ್ಟು ಬೂದಿ ಆಗ್ತೀರಾ, ಏನೂ ಸಿಗಲ್ಲ ನಿಮಗೆ. ಅದಕ್ಕೋಸ್ಕರ ಝೀರೋ ಜೊತೆಲಿ ಫ್ರೆಂಡ್ಶಿಪ್ಪು ಬೇಡ, ಎನಿಮಿನೂ ಬೇಡ. ಆಯಿತಾ? ಫ್ರೆಂಡ್ಶಿಪ್ಪು ಬೇಡ, ಫೈಟು ಮಾಡೋಕ್ಕೆ ಹೋಗ್ಬೇಡ. ಇದು ಜೀವನದ ಪಾಠ. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಒನ್. ಪ್ರಾಪರ್ಟೀಸ್ ಆಫ್ ಒನ್ ಅಂದರೆ ಅಂಕೆ ಒಂದರ ಗುಣಲಕ್ಷಣಗಳು ಅಂತ. ಆಯಿತಾ? ಯಾವುದೇ ನಂಬರ್ನ ಒಂದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಅದೇ ನಂಬರ್ ಸಿಗುತ್ತೆ. ಯಾವುದೇ ನಂಬರ್ನ ನಂಬರ್ ಒಂದ್ರ ಜೊತೆಲಿ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಅದೇ ನಂಬರ್ ಸಿಗುತ್ತೆ. ಆಯಿತಾ? ಯಾವುದೇ ನಂಬರ್ನ ನಂಬರ್ ಒಂದ್ರ ಜೊತೆಲಿ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಅದೇ ನಂಬರ್ ಸಿಗುತ್ತೆ. ಯಾವುದೇ ನಂಬರ್ನ ನಂಬರ್ ಒನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅದೇ ನಂಬರ್ ಸಿಗುತ್ತೆ. ಯಾವ್ದಾರ ಇರ್ಬೋದು, 999 1 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 999 ಸಿಗುತ್ತೆ. ಆಯಿತಾ? ಇದು ಪ್ರಾಪರ್ಟೀಸ್ ಆಫ್ ಒನ್ ಅಥವಾ ಅಂಕೆ ಒಂದರ ಗುಣಲಕ್ಷಣಗಳು. ಆದ್ರಿಂದ ಕೊನೆಯದಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾರ ಹತ್ರ ಕಳ್ಕೊಳ್ಳೋದಕ್ಕೆ ಏನು ಇರೋದಿಲ್ವೋ ಅವ್ರ ಹತ್ರ ಫೈಟು ಮಾಡಬಾರ್ದು, ಫ್ರೆಂಡ್ಶಿಪ್ಪು ಬೆಳೆಸಬಾರ್ದು.